ನಮಸ್ಕಾರ. ಕರುನಾಡು ಟಿವಿ 13 ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ. ಹಾಸನ ಹಾಲು ಒಕ್ಕೂಟದಲ್ಲಿ 2800 ಕೋಟಿ ವಹಿವಾಟು ನಡೆಸಲು ಅಂದಾಜು ಎಚ್.ಡಿ. ರೇವಣ್ಣ. ಹಾಸನ ಹಾಲು ಒಕ್ಕೂಟವು 2024-25ನೇ ಸಾಲಿಗೆ ರು 2800 ಕೋಟಿಗಳಷ್ಟು ವಹಿವಾಟು ನಡೆಸಲು ಅಂದಾಜಿಸಿದ್ದು, ಡಿಸೆಂಬರ್ 2024ರ ಅಂತ್ಯದವರೆಗೆ ಸುಮಾರು ರು 1720 ಕೋಟಿ ವಹಿವಾಟು ನಡೆಸಲಾಗಿರುತ್ತದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ತಿಳಿಸಿದರು. ಡೈರಿ ವೃತ್ತದ ಬಳಿ ಇರುವ ಹಾಸನ ಹಾಲು ಒಕ್ಕೂಟದ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ 2024-25ರ ಸಾಲಿನಲ್ಲಿ ಒಕ್ಕೂಟವು ಪರಿವರ್ತನೆಗೆ ಕಳುಹಿಸುವ ಹಾಲಿನ ಪ್ರಮಾಣ ಹೆಚ್ಚಿದ್ದು, ಪರಿವರ್ತನೆಯಾದ ಉತ್ಪನ್ನಗಳ ಹಾಲಿನ ಪುಡಿ ಉತ್ಪಾದನಾ ವೆಚ್ಚ ಪ್ರತಿ ಕೆಜಿಗೆ 290 ರುಗಳಾಗಿದ್ದು, ಮಾರಾಟ ದರ ಪ್ರತಿ ಕೆಜಿಗೆ ರು 210 ಇದ್ದು, ಇದರಿಂದ ಪ್ರತಿ ಕೆಜಿಗೆ ಸುಮಾರು ರು 80ರಷ್ಟು ನಷ್ಟ ಅನುಭವಿಸುತ್ತಿದೆ ಎಂದು ತಿಳಿಸಿದರು. ಒಕ್ಕೂಟದ ದ್ರವರೂಪದ ಹಾಲಿಗೆ ಸೀಮಿತ ಮಾರುಕಟ್ಟೆ ಸೌಲಭ್ಯ ಇರುವುದನ್ನು ಮಾನ್ಯ ಪಶುಸಂಗೋಪನಾ ಸಚಿವರ ಗಮನಕ್ಕೆ ತಂದು ಒಕ್ಕೂಟದ ಬಹುದಿನಗಳ ಬೇಡಿಕೆಯಾಗಿರುವ ಬೆಂಗಳೂರು ಮಾರುಕಟ್ಟೆಯನ್ನು ಹಾಸನ ಹಾಲು ಒಕ್ಕೂಟಕ್ಕೂ ಹಂಚಿಕೆ ಮಾಡಿಕೊಡಲು ಕೋರಿದ್ದು, ಇದರ ಬಗ್ಗೆ ಸರ್ಕಾರದ ವತಿಯಿಂದ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಹಾಸನ ಹಾಲು ಒಕ್ಕೂಟದ ವ್ಯಾಪ್ತಿಗೆ ಬರುವ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಹಾಲಿನ ಸಂಘಗಳು ಇಲ್ಲದೆ ಇರುವ ಗ್ರಾಮಗಳನ್ನು ಗುರುತಿಸಿಕೊಂಡು ಪ್ರತಿ ವರ್ಷ ಸುಮಾರು 100 ನೂತನ ಸಂಘಗಳನ್ನು ಸ್ಥಾಪಿಸುವ ಮುಖಾಂತರ ಮುಂದಿನ 2-3 ವರ್ಷಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿಯೂ ಸಹ ಹಾಲಿನ ಉತ್ಪಾದಕ ಸಂಘಗಳನ್ನು ಸ್ಥಾಪಿಸಲು ಒಕ್ಕೂಟದಿಂದ ವಿಶೇಷ ಯೋಜನೆಯನ್ನು ರೂಪಿಸಲಾಯಿತು. ಒಕ್ಕೂಟದಲ್ಲಿ ಮಾಹೆಯಾನ ಸುಮಾರು 55,000 ಸಂಖ್ಯೆ ಕೃತಕ ಗರ್ಭಧಾರಣ ಪ್ರಗತಿಯಾಗುತ್ತಿದ್ದು, ಸಮೂಹ ಕೃತಕ ಗರ್ಭಧಾರಣೆ ಕಾರ್ಯಕರ್ತರಿಗೆ ಒಕ್ಕೂಟದ ವತಿಯಿಂದ ಶೇಕಡಾ 50ರ ಅನುದಾನದಲ್ಲಿ ಆರೋಗ್ಯ ವಿಮಾ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ಹಾಲು ಉತ್ಪಾದಕರುಗಳು ಹೆಚ್ಚು ಹೆಣ್ಣು ಕರುಗಳನ್ನು ಪಡೆಯಲು ಅವಕಾಶವಾಗುವಂತೆ ಲಿಂಗ ನಿರ್ಧರಿತ ವೀರ್ಯನಳಿಕೆ ಮೂಲಕ ಕೃತಕ ಗರ್ಭಧಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 2024-25ನೇ ಸಾಲಿಗೆ 1.5 ಲಕ್ಷ ಲಿಂಗ ನಿರ್ಧರಿತ ಕೃತಕ ಗರ್ಭಧಾರಣೆ ಕೈಗೊಳ್ಳಲು ಯೋಜಿಸಿದ್ದು, ಪ್ರತಿ ವೀರ್ಯನಳಿಕೆ ಬೆಲೆ ರು 250 ರುಗಳಾಗಿದ್ದು, ಇದರಲ್ಲಿ ಒಕ್ಕೂಟದಿಂದ ರು 75 ಕಹಾಮದಿಂದ ರು 75 ಅನುದಾನ ನೀಡಲಿದ್ದು, ಉತ್ಪಾದಕರು ರು 100 ರುಗಳನ್ನು ಮಾತ್ರ ಭರಿಸಬೇಕಿದೆ. ಇದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಹೆಣ್ಣು ಕರುಗಳು ಜನನವಾಗುತ್ತಿದ್ದು, ಉತ್ಪಾದಕರು ಹೆಚ್ಚು ಸಂಖ್ಯೆಯಲ್ಲಿ ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್, ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ, ಆಲೂರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಧನ್ಯವಾದಗಳು.